ಸಮಟೈಮ್ಸ್ ಏನಾಗಿರುತ್ತೆ, ನಾವು ದುಡಿತಾನೆ ಇರ್ತೀವಿ, ಆದ್ರೆ ಫ್ಲೋ ಹೋಗ್ತಿರುತ್ತೆ ಕ್ಯಾಶ್ ಬಿಟ್ರೆ ನಮ್ ಪರ್ಸಲ್ ಹಣ ಉಳಿಯಲ್ಲ. ಆಮೇಲೆ ಈಗಂತೂ ಫೋನ್ ಪೇ, ಗೂಗಲ್ ಪೇ ಎಲ್ಲ ಬಂದಾಗಿಂದ ನಮ್ ಯಾರ ಹತ್ರನೂ 10 ರೂಪಾಯಿ ಕೂಡ ಇರಲ್ಲ. ಪರ್ಸಲ್ ಹಣ ಹೇಗೆ ನಾವು ಅಟ್ರಾಕ್ಟ್ ಮಾಡೋದು? ಪರ್ಸಲ್ ಯಾವಾಗ್ಲೂ ಹಣ ಇಡ್ಬೇಕು ಅಂದ್ರೆ ಪರ್ಸಲ್ ಒಂದು ಪಚ್ಚ ಕರ್ಪೂರದ ಬಿಳ್ಳೆ, ಒಂದಿಷ್ಟು ಪಚ್ಚ ಕರ್ಪೂರದ ಬಿಳ್ಳೆ ಇಟ್ಕೊಳ್ಳಿ. ದಾಲ್ಚಿನಿ ಚಕ್ಕೆನು ಒಂದ್ ಇಟ್ಕೋಬಹುದು. ಅವೆರಡು ಇಟ್ಕೊಂಡು ಪರ್ಸಲ್ಲಿ, ಆಮೇಲೆ ಪರ್ಸಲ್ಲಿ ಕ್ಯಾಶ್ ನ ಡಿವೈಡ್ ಮಾಡ್ಬೇಕು. ಅಂದ್ರೆ 500s 100s ಚೇಂಜು ಎಲ್ಲ ಸಪ್ರೇಟ್ ಇಟ್ಕೋಬೇಕು. ಸಪ್ರೇಟ್ ಪಾರ್ಟಿಷನ್ಸ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನೀವು ದೊಡ್ಡ ನೋಟ್ ಜೊತೆ ಚಿಲ್ಲರೆ ಆಗ್ಲಿ, ಚಿಕ್ಕ ಅಂದ್ರೆ 5 ರೂಪೀಸ್ 10 ರೂಪೀಸ್ ಆಗ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ದೊಡ್ಡ ನೋಟುನು ಖರ್ಚಾಗಿ ಚಿಲ್ಲರೆ ತರ ಕನ್ವರ್ಟ್ ಆಗ್ಬಿಡುತ್ತೆ. ಓಕೆ. ಇನ್ನೊಂದು ವಿಷಯ ಏನಂದ್ರೆ ನಿಮ್ಮ ಪರ್ಸ್ ಮನೆಯಲ್ಲಿ ಎಲ್ಲಿಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು, ಈಸ್ಟ್ ಆಫ್ ಸೌತ್ ಈಸ್ಟ್ ಅಲ್ಲಿ ಇಡಬಾರ್ದು. ಎರಡನೇದು, ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಇಡಬಾರ್ದು. ಅಂಡ್ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಲ್ಲಿ ಇಡಬಾರ್ದು. ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದ್ರೆ ಪೂರ್ವ ಆಗ್ನೇಯ, ಇದು ವರಿ ಝೋನ್. ದುಡ್ಡನ್ನ ಪರ್ಸ್ ಅಲ್ಲಿಟ್ಟಾಗ ವರಿ ಜಾಸ್ತಿ ಆಗುತ್ತೆ ದುಡ್ಡುಗೋಸ್ಕರ. ಇನ್ನೊಂದು ಸೌತ್ ಆಫ್ ಸೌತ್ ವೆಸ್ಟ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಅದು ದಕ್ಷಿಣ ನೈಋತ್ಯದಲ್ಲಿ ಪರ್ಸ್ ಇಡಬಾರ್ದು. ಅದು ತುಂಬಾ ಎಕ್ಸ್ಪೆನ್ಸಸ್ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ₹1 ನಿಲ್ಲೋದಿಲ್ಲ. ಇನ್ನೊಂದು ಬಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್, ಪರ್ಸ್ ಇಡಬಾರ್ದು. ಅದು ಬಂದು ಡಿಪ್ರೆಷನ್ ಝೋನ್. ಹಣ ಇಲ್ದಿರಾ ಇರೋ ಟೈಮಲ್ಲಿ ಡಿಪ್ರೆಷನ್ಗೂ ಜಾಸ್ತಿ ಹೋಗ್ತಾ ಇರ್ತಾರೆ, ಅಲ್ಲೂ ಪರ್ಸ್ ಇಡಬಾರ್ದು. ಸೊ ಈ 3 ಜಾಗದಲ್ಲಿ ಪರ್ಸ್ ಹಿಡ್ದಿರಾ ಒಳ್ಳೆ ಝೋನ್ಸ್ ಅಲ್ಲಿ ನಾರ್ತ್ ಅಲ್ಲಿ ಇಡ್ಬೇಕು, ಇಲ್ಲ ಈಸ್ಟ್ ಅಲ್ಲಿ ಇಡ್ಬೇಕು, ಇಲ್ಲ ದಕ್ಷಿಣದಲ್ಲಿ ವೆಸ್ಟ್ ಅಲ್ಲಿ ಇಡ್ಬೇಕು. ಸೊ ಇವಾಗ ನಾವು ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಆಗಿ ಒಂದ್ಸಲ ಇಟ್ರು ಕೂಡ ಅಲ್ಲಿಂದ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಲೈಕ್ ಈಗ ಏನೋ ಒಂದು ಕೆಟ್ಟದಾಗಬೇಕು ಅನ್ನೋದಿದ್ರೆ ಯಾವ್ದೋ ಒಂದ್ ಟೈಮಲ್ಲಿ ನಾವು ಮಿಸ್ ಆಗಿಟ್ರು ಕೂಡ ಇಮಿಡಿಯೇಟ್ ಆಗಿ ಅಲ್ಲಿಂದಾನು ಸ್ಟಾರ್ಟ್ ಆಕ್ಟಿವೇಟ್ ಆಗುತ್ತೆ. ಓಕೆ. ಸೊ ಆ ಝೋನ್ಸ್ ಅಲ್ಲಿ ಪರ್ಸ್ ಹಿಡ್ದಿರಾ ಇದ್ರೆ ಒಳ್ಳೇದು.